ಲೋಕಾಯುಕ್ತ ಹಾಗೂ ಪೊಲೀಸ್ ಅಧಿಕಾರಿಗಳು ದಲಿತರ ಮೇಲೆ ದೌರ್ಜನ್ಯ ಎಸಗಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡುವಂತೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಪೊಲೀಸ್ ಹಾಗೂ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ವತಿಯಿಂದ ಧರಣಿ ಹಮ್ಮಿಕೊಂಡಿದ್ದಾರೆ. ಇನ್ನು ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಪೊಲೀಸರು ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ವಿಜಯಪುರ ಲೋಕಾಯುಕ್ತ ಘಟಕದ ಅಧಿಕಾರಿಗಳಾದ ಟಿ ಮಲ್ಲೇಶ್ ಹಾಗೂ ಆನಂದ್ ಟಕ್ಕನ್ನವರ್ ಅವರ ಕರ್ತವ್ಯ ದುರುಪಯೋಗ ಮಾಡಿ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಇನ್ನು ಎಸ್ಪಿ ಲಕ್ಷ್ಮಣ್ ಬಿ ನಿಂಬರಗಿ, ಗಾಂಧಿ ಚೌಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ವಿಜಯಪುರ ಲೋಕಾಯುಕ್ತ ಘಟಕದ ಟಿ ಮಲ್ಲೇಶ್ ಮತ್ತು ಆನಂದ್ ಟಕ್ಕನ್ನವರ್, ಕೋಲಾರ ಪೊಲೀಸ್ ಠಾಣೆಯ ಪಿಎಸ್ಐ ಅಶೋಕ್ ನಾಯಕ್ ವಿರುದ್ಧ ಬದ್ಧವಾಗಿ ತನಿಖೆ ನಡೆಸಬೇಕು ಅಂತ ಆಗ್ರಹ ಮಾಡಲಾಗಿದೆ. ದಲಿತ ಸಂಘರ್ಷ ಸಮಿತಿ ಇವತ್ತು ನಿನ್ನಿಂದ ಏನು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಾವೇನು ಮಾಡಕತ್ತೀವಲ್ಲ, ಇವಾಗ ಇದು ನಿನ್ನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡತ್ತೀವಿ. ಯಾಕಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆ ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಗಳು ಇವರು ನಾವು ಯಾವ್ದಾರ ಭ್ರಷ್ಟಾಚಾರ ನಡೀತಂದ್ರೆ ನಾವು ಯಾರಿಗೆ ಮೇಲ್ ಕೊಡ್ತೀವಿ ಅಂದ್ರೆ ಲೋಕಾಯುಕ್ತರು ಕೊಡ್ತೀವಿ. ನಾವು ಈ ಲೋಕಾಯುಕ್ತರನ್ನ ಭ್ರಷ್ಟಾಚಾರ ಮಾಡಕತ್ತಾರಂದ್ರೆ ಇನ್ನು ನಾವು ಯಾರು ಮೊರೆ ಹೋಗ್ಬೇಕು? ಜನಸಾಮಾನ್ಯರು ಮತ್ತು ನಮ್ಮ ಜನಸಾಮಾನ್ಯರು ಏನದಾರಲ್ಲ ಇವ್ರಿಗೆ ನಾವೆಲ್ಲ ಅಮೌಂಟ್ ಕೊಟ್ಟದೇ ಆಗೈತಿ ಇವ್ರಿಗೆ. ಆದ್ರಿಂದ ಏನ್ ಮಾಡ್ಬೇಕು, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ವತಿಯಿಂದ ಈ ಬಿಜಾಪುರ ಜಿಲ್ಲೆ ಲೋಕಾಯುಕ್ತರ ಮೇಲೆ ಪ್ರಕರಣ ದಾಖಲಾಗಬೇಕಂತೇಳಿ ನಾವು ಸ್ಟ್ರೈಕ್ ಮಾಡಕತ್ತೀವಿ. ಇದು ಸ್ಟ್ರೈಕ್ ಅಂದ್ರೆ ನಿನ್ನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಕತ್ತೀವಿ. ನಾವು ಇವರಿಗೆ ಬೆಂಬಲಾಗಿ ನಿಂತಂತ ಯಾರಪ್ಪ ಅಂತಂದ್ರೆ ಇದನ್ನ ನೀವು ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಈ ಭ್ರಷ್ಟಾಚಾರಿಗಳಿಗೆ ಇವ್ರು ಬೆನ್ನೆಲುಬಾಗಿ ನಿಂತಂತ ಬಿಜಾಪುರ ಜಿಲ್ಲಾ SP ಹಿಂಬಿರಿಗೆ ಅವ ಯಾಕಂತಂದ್ರ ಏನೋ ಅವ್ರ ರಿಲೇಷನ್ ಅಂತ. ಯಾಕಂದ್ರೆ ಅವರು ಇವಂಗ ಹಣ ಕೊಡ್ತಿರ್ಬೇಕು, ಹಿಂದ್ ಮುಖಾಂತರ ಅವ್ರಿಗೆ ಹಣ ಹೊಂಟೈತಿ. ಈಗ